ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ತುಮಕೂರು ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಮಾಧ್ಯಮಗೋಷ್ಠಿ. ಕನ್ನಡ ಪರ ಹೋರಾಟಗಾರರ ಒಕ್ಕೂಟದಿಂದ ಆಗಸ್ಟ್ 13ರಂದು ಕರ್ನಾಟಕ ಬಂದ್ ಮಾಡಲಾಗುವುದೆಂದು ಸುದ್ದಿಗೋಷ್ಠಿ ನಡೆಸಿದ ವಾಟಾಳ್ ನಾಗರಾಜ್, ರಾಜ್ಯದಲ್ಲಿ ಮತ್ತೊಮ್ಮೆ ಬಂಧಿಸಿ ತಟ್ಟುವ ಲಕ್ಷಣಗಳು ಎದ್ದೆದ್ದು ಕಾಣುತ್ತಿವೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ಆದೇಶ ಖಂಡಿಸಿ ಹಾಗೂ ಕನ್ನಡಿಗರ ವಿವಿಧ ಹಕ್ಕುಗಳಿಗಾಗಿ ಆಗಸ್ಟ್ 13ರಂದು ಅಖಂಡ ಕರ್ನಾಟಕ ಬಂದ್ಗೆ ಕನ್ನಡ ಪರ ಹೋರಾಟಗಾರರ ಒಕ್ಕೂಟ ಕರೆ ನೀಡಿದೆ. ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆ ಬಳಿಕ ಸುದ್ದಿಗೋಷ್ಠಿ ನಡೆಸಿ ಈ ನಿರ್ಧಾರ ಪ್ರಕಟಿಸಲಾಗಿದೆ. ಆಗಸ್ಟ್ 13ರ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಸಮಗ್ರ ಕರ್ನಾಟಕ ಬಂದ್ ಇರಲಿದೆ ಎಂದು ತಿಳಿಸಲಾಗಿದೆ. ಬಂದ್ ಹಿಂಪಡೆಯುವ ಪ್ರಶ್ನೆಯೇ ಇಲ್ಲ ಎಂದಿರುವ ವಾಟಾಳ್, ಸರ್ಕಾರದ ಮನವಿಯನ್ನು ತಿರಸ್ಕರಿಸಲಾಗಿದೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ದಿನಂಪ್ರತಿ ತಮಿಳುನಾಡಿಗೆ ನೀರು ಬಿಡುವಂತೆ ನೀಡಿರುವ ಆದೇಶ ರಾಜ್ಯದ ರೈತರನ್ನು ಮತ್ತು ಕನ್ನಡಿಗರನ್ನು ಆಕ್ರೋಶಗೊಳಿಸಿದೆ. ನಮ್ಮ ಜಲಾಶಯಗಳಲ್ಲಿಯೇ ಕುಡಿಯುವ ನೀರು ಇಲ್ಲ, ತಮಿಳುನಾಡಿಗೆ ನೀರು ಹರಿಸುವುದು ಯಾವುದೇ ಕಾರಣಕ್ಕೂ ಸಹಿಸುವುದಿಲ್ಲ ಎಂದು ಕನ್ನಡ ಪರ ಒಕ್ಕೂಟಗಳು ಎಚ್ಚರಿಸಿವೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವ ವಾಟಾಳ್ ನಾಗರಾಜ್ ರವರು, ಈ ಬಂದ್ ಕೇವಲ ಕಾವೇರಿ ವಿಚಾರಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಮೇಕೆದಾಟು ಮತ್ತು ಕಳಸಾ ಬಂಡೂರಿ ಯೋಜನೆಗಳು ಶೀಘ್ರವೇ ಜಾರಿ ಮಾಡಬೇಕು. ಖಾಸಗಿ ವಲಯಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ನೀಡಬೇಕು. ಬೆಳಗಾವಿಯಲ್ಲಿ ಎಂಇಎಸ್ ನಿಷೇಧ ಹಾಗೂ ಗಡಿನಾಡ ಕನ್ನಡಿಗರ ರಕ್ಷಣೆ ಇನ್ನಿತರ ಬೇಡಿಕೆಗಳನ್ನು ಈಡೇರಿಸುವಂತೆ ವಾಟಾಳ್ ನಾಗರಾಜ್ ರವರು ಬಂದ್ಗೆ ಕರೆ ನೀಡಿದ್ದಾರೆ. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ತುಮಕೂರು ಬಂದು ಒಂದು 30 ವರ್ಷದ ಮೇಲೆ ಆಗಿರಬಹುದು. ಬಹಳ ಇಲ್ಲಿ ರೈಲ್ವೆ ತಡೆಯಲು ಬಂದಿದ್ದು 30 ವರ್ಷ. ನೀವು ಹುಟ್ಟಿದ್ರೆ ಲಾಕಾಲಿಗೆ ಬಂದು ನೀವು ವಿದ್ಯೋದಯ ಲಾಕಾಲಿಗೆ ಬಂದು ಉಪನ್ಯಾಸ ಕೊಟ್ಟರೆ ಉದಾಹರಣೆ ಗಲಾಟಿಗೆ ಬಂದಿದ್ದು ಬಂದಿದ್ದಾನೆ. ಹೌದು, ಶ್ರೀನಿವಾಸ್ ಗೌಡ್ರು ಪ್ರಿನ್ಸಿಪಲ್. ಅದಾದ್ಮೇಲೆ ಈ ಡಬ್ಬಸ್ಪೇಟೆ ಹತ್ರ ಸೇತುವೆ ಆಗಬೇಕು ಅಂತ ಅಲ್ಲೂ ಸತ್ಯಾಗ್ರಹ ಮಾಡೋದು, ಮತ್ತು ಸಿದ್ಧಗಂಗಾ ಮಠಕ್ಕೆ ಮಧ್ಯೆ ಇತ್ತು, ಅಲ್ಲೂ ಸತ್ಯಾಗ್ರಹ ಮಾಡೋದು. ಆದರೆ ಊರೊಳಗೆ ಬಂದಿರಲಿಲ್ಲ. ಬಂದು ಇಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಕರೆಯೋದು ಮಾಡಿರಲಿಲ್ಲ. ಭಾಳ ಚೆನ್ನಾಗಿದೆ ಇದು, ನಿಮ್ಮ ಪತ್ರಿಕಾ ಭವನ ಭಾಳ ನಿಜವಾಗ್ಲೂ ಚೆನ್ನಾಗಿದೆ. ಮತ್ತು ಇದನ್ನೆಲ್ಲ ನೋಡ್ತಕ್ಕಂಥ ಅದ್ಭುತವಾದಂಥ ಒಂದು ಕ್ಷಣ ನನಗೆ ಭಾಳ ಸಂತೋಷ ಆಯಿತು. ನಿಮ್ಮೆಲ್ಲರಿಗೂ ನಮ್ಮ ಪ್ರೀತಿ ಅಭಿಮಾನ ಯಾವಾಗಲೂ ಇದೆ. ಇಡೀ ನಾಡಿನಲ್ಲಿ ಸಮಗ್ರವಾಗಿ ಎಲ್ಲ ಮಾಧ್ಯಮಗಳು ನನ್ನ ಹೋರಾಟಕ್ಕೆ ನಿರಂತರವಾಗಿ ಬೆಂಬಲ ನೀಡಿದ್ದಾರೆ. ನಾನು 1964 ಬೆಂಗಳೂರು ಸಿಟಿ ಕಾರ್ಪೊರೇಟ್ 21 ವರ್ಷ, 1967 ಅಸೆಂಬ್ಲಿ ಮೆಂಬರ್ 25 ವರ್ಷ ಆಗ ನನಗೆ. ಆಗ ಇದ್ದವರು ಮುಖ್ಯಮಂತ್ರಿ ವಿಜಯಂಗಪ್ಪನವರು ಆ ಕಾಲ. ಇದು ಅದೊಂದು ಅದ್ಭುತ ಒಂದು ಇತಿಹಾಸ. ಮತ್ತು ತುಮಕೂರು ಜಿಲ್ಲೆಯಲ್ಲೂ ಬಹಳ ಆದರ್ಶವಾದಂಥ ರಾಜಕಾರಣಿಗಳಿದ್ದು, ಬಹಳ ಅದ್ಭುತವಾದಂಥವ್ರು ಅಂದರೆ ಎಂ.ವಿ. ರಾಮರಾವ್ ಅವರು ಹೋಮ್ ಮಿನಿಸ್ಟರ್ ಆಗಿದ್ದರು. ಅವರು ತತ್ವಬದ್ಧರಾಗಿ ತಮ್ಮ ಇಲಾಖೆ ಮೇಲೆ ಆರೋಪಣೆ ಬಂತು ಅಂತೇಳಿ ಶಾಸನ ಸಭೆಯಲ್ಲೇ ರಾಜೀನಾಮೆ ಕೊಟ್ಟರು. ಶಾಸನ ಸಭೆಯ ಒಳಗೆ ರಾಜೀನಾಮೆ ಕೊಟ್ಟರು. ಇದೆಲ್ಲ ಬಹಳ ಜನ ಅದ್ಭುತವಾದ ಜನ ಈ ಜಿಲ್ಲೆಯಲ್ಲಿ ಏನೂ ಇಲ್ಲ. ಸಿದ್ದರಾಮಯ್ಯನ ಕಾಲದಲ್ಲೂ ಹಂಗೆ ಬಂತು, ಇವ್ರ ಕಾಲದಲ್ಲೂ ಹಂಗೆ ಬಂತು. ಆ ಕಾಲದಲ್ಲಿ ನಡೆದಂಥ ಅನೇಕ ವಿಚಾರಗಳಲ್ಲಿ ಇದು ನಿಜವಾಗ್ಲೂ ಕಣ್ಣೀರಿನ ಕತೆ. ಆವತ್ತಿನ ದಿನ ನಮಗೆ 13ನೇ ತಾರೀಕು 2,000 ಕನ್ನಡ ಪರ ಸಂಘಟನೆಗಳು ಇಡೀ ರಾಜ್ಯಾದ್ಯಂತ ಬಂದ್ಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಮತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಬಂದ್ಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಚಲನಚಿತ್ರ ವಾಣಿಜ್ಯ ಮಂಡಳಿ ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದ್ದಾರೆ. ಸರ್ಕಾರಿ ನೌಕರರು, ವಕೀಲರ ಸಂಘ, ಸುಮಾರು ಲಾರಿ ಮಾಲೀಕರು, ಈ ಥರ ಅನೇಕ ಬೆಂಬಲವನ್ನು ಕೊಟ್ಟಿದ್ದಾರೆ. 14ನೇ ತಾರೀಕು 13ನೇ ತಾರೀಕು ಬೆಳಗ್ಗೆ 6ರಿಂದ
6ರವರೆಗೆ ಬಹಳ ಇಡೀ ನಾಡಿನಾದ್ಯಂತ ಸಂಪೂರ್ಣ ಬೆಂಬಲ ಅದ್ಭುತವಾಗಿ ಬಂದಿದೆ. ತಮ್ಮನ್ನು ನಾನು ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ತೀನಿ, ತಾವು ದಯಮಾಡಿ ಬೆಂಬಲವನ್ನು ಕೊಡಿ. ಅದ್ಭುತವಾಗಿ ಈ ಬೆಂಬಲ ತಮಿಳುನಾಡಿಗೆ ಗೊತ್ತಾಗಲಿ. ನಮ್ಮ ಶಕ್ತಿ ಕನ್ನಡದ ಹೋರಾಟ ತಮಿಳುನಾಡಿನಲ್ಲಿ ಮಾಡ್ತಾ ಇದ್ದಾರೆ. ನಾವು ಎಷ್ಟು ಜೋರಾಗಿದ್ವಿ ಎಂದು ಈಗಾಗಲೇ ಗೊತ್ತಿದೆ, ಆದರೂ ಗೊತ್ತಾಗಲಿ. ಅದಕ್ಕಾಗಿ ಬಹಳ ದಿನ ಆಗಿತ್ತು ತುಮಕೂರಿಗೆ ಬಂದು, ಮತ್ತು ನಿಮ್ಮೆಲ್ಲ ಮಾಧ್ಯಮದವರ ನೋಡ್ತಕ್ಕಂಥದ್ದು ಇದೊಂದು ನಿರಂತರವಾಗಿ ಹೋರಾಟವನ್ನು ಹಮ್ಮಿಕೊಳ್ತಾ ಇದ್ವಿ. ಈಗಾಗಲೇ ಬೆಂಗಳೂರು, ರಾಮನಗರ, ಮೈಸೂರು ಹಲವಾರು ಭಾಗದಲ್ಲಿ ಪತ್ರಿಕಾಗೋಷ್ಠಿ ಹೋರಾಟಗಳ ಮೂಲಕ ರಾಜ್ಯದ ಗಮನವನ್ನು ಸೆಳೆಯುವ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ತಿಳಿದಿರುವಂತೆ ರಾಜ್ಯದಲ್ಲಿ ಕಾವೇರಿ ಸಮಸ್ಯೆ ಬಹಳ ದೊಡ್ಡದಾಗಿ ಇಡೀ ರಾಜ್ಯದಲ್ಲಿ ಕಿಚ್ಚಲಾಗ್ತಾ ಇದೆ. ಇವತ್ತು ಕಾವೇರಿ ನಿರ್ವಹಣಾ ಸಮಿತಿ ಮತ್ತು ಪ್ರಾಧಿಕಾರ ಇವತ್ತು ಕರ್ನಾಟಕಕ್ಕೆ 3,500 ನೀರನ್ನು ಕೊಡಬೇಕು 15 ದಿನಗಳ ಕಾಲ ಅಂತ ಹೇಳಿ ಒಂದು ಆಜ್ಞೆ ಮಾಡಿದ್ದಾರೆ. ಅದನ್ನು ವಿರೋಧಿಸಿ ಇವತ್ತು ತಮಿಳುನಾಡನ್ನು ಸಹ ಕಾವೇರಿ ನೀರನ್ನು ಬಿಡಬೇಕು ಅಂತ ಅಲ್ಲಿನ ತಮಿಳುನಾಡಿನ ಜನತೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಕಾವೇರಿ ನೀರಿಗೆ ಸಂಬಂಧಪಟ್ಟಂತ ತುಮಕೂರು ಜಿಲ್ಲೆ ಇರ್ಬೋದು, ಮಂಡ್ಯ ಇರ್ಬೋದು, ಮೈಸೂರು, ಬೆಂಗಳೂರು ಹಲವಾರು ಭಾಗಗಳಲ್ಲಿ ಇವತ್ತು ನೀರಿಗೆ ಹಾಹಾಕಾರ ಇದೆ. ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ಯಾರು ರೈತರು ಬೆಳೆ ಬೆಳಿಬೇಡಿ, ನೀರಿಗೆ ಅಭಾವ ಇದೆ, ಬರ ಇದೆ ಅಂತ ಅವರೇ ಪತ್ರಿಕಾಗೋಷ್ಠಿ ಮೂಲಕ ಇಡೀ ರಾಜ್ಯದ ಜನತೆಯಲ್ಲಿ ಕೋರಿದ್ದಾರೆ. ಇಂತಹ ಸಮಯದಲ್ಲಿ ಕರ್ನಾಟಕದಲ್ಲೇ ಅತ್ಯಂತ ಪ್ರಸಿದ್ಧಿ ಪಡೆದಿರುವಂಥ, ಪ್ರಪಂಚದಲ್ಲೇ ಪ್ರಸಿದ್ಧಿ ಪಡೆದಿರುವಂಥ ಇವತ್ತು ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಕುಡಿಯಲಿಕ್ಕೆ ನೀರಿಲ್ಲ. ಈಗ 1.5 ಕೋಟಿ ಹೆಚ್ಚು ಜನ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆ, ಮೈಸೂರು, ತುಮಕೂರು, ರಾಮನಗರ, ಚನ್ನಪಟ್ಟಣ, ಕೋಲಾರ ಈ ಭಾಗಕ್ಕೂ ಸಹ ಕುಡಿಯುವ ನೀರು ಹಾಹಾಕಾರ